Good morning, everyone, and welcome to another episode. It is 5:45 a.m. and ಇವತ್ತು ಎಷ್ಟು ಜಲ್ದಿ ಯಾಕೆ ಎದ್ದೇವಂದ್ರೆ ಯಾಕಂದ್ರೆ ಎಕ್ಸಾಮ್ಸ್ ಅವ ಇವತ್ತು. ಸೊ ಎರಡು ಎಕ್ಸಾಮ್ಸ್ ಇರೋ ಸಂಬಂಧ ಒನ್ ಇಸ್ ಆಟ್ 10:30 ಆ್ಯಂಡ್ ಅನದರ್ ಒನ್ ಇಸ್ at 3:30 ಆ್ಯಂಡ್ 3 days ಕಂಟಿನ್ಯೂ ಅವ. ಅಕಸ್ಮಾತ್ ನಾ ಏನರ ಎಕ್ಸಾಮ್ ಮುಗಿದು ಬಂದ್ಮೇಲೆ ಟ್ರೈನ್ ಮಾಡಿದೆ ಅಂದ್ರೆ ನಾನು ನೆಕ್ಸ್ಟ್ ಡೇ ಓದ್ಲಿಕ್ಕೆ ಆಗಂಗಿಲ್ಲ. ಸೊ ಜಲ್ದಿ ಟ್ರೈನ್ ಮಾಡಿ ಮನೆಗೆ ಬಂದು ಓದಿ ಆಮೇಲೆ ಓದಿ ಎಕ್ಸಾಮ್ ಕೊಡ್ಲಿಕ್ಕೆ ಹೋಗೋಣಂತೆ. ಸೊ ದಟ್ಸ್ ಹೌ ದ ಪ್ಲ್ಯಾನ್ ವಿಲ್ ಬಿ ಫಾರ್ ಟುಡೇ ಆ್ಯಂಡ್ ವಿ ವಿಲ್ ಬಿ ಟ್ರೈನಿಂಗ್ ಲೆಗ್ಸ್. ಸೊ ಮಜಾ ಬರ್ತದೆ. ಲೆಟ್ ಸಿ. ಇವತ್ತಿಂದ ವ್ಲಾಗ್ ಭಾಳ ರಾ ಇರ್ತದೆ. ಹಿಂಗೆ ಭಾಳ ಮಾತಾಡ್ಲಿಕ್ಕೆ ಹೋಗಂಗಿಲ್ಲ ನಾ, ಯಾಕಂದರೆ ಐ ನೀಡ್ ಟು ಹಿಟ್ ದ ಜಿಮ್ ವೆರಿ ಕ್ವಿಕ್ ಆ್ಯಂಡ್ ಕಮ್ ಬ್ಯಾಕ್ ಹೋಮ್, ಪ್ರಿಪೇರ್ ಮೈ ಬ್ರೇಕ್ಫಾಸ್ಟ್. ನಾ ಈಗ ಎದ್ದು ಬ್ರೇಕ್ಫಾಸ್ಟು ಮಾಡಿ ಇಟ್ಟೇನಿ, ಅರ್ಧ ಪ್ರಿಪೇರ್ ಮಾಡಿ ಇಟ್ಟೇನಿ, ಬಂದ್ಮೇಲೆ ಅರ್ಧ ಮಾಡ್ಬೇಕು. ಸೊ ಬಂದ್ಮೇಲೆ ಓದಬೇಕು. ಸೊ ಎವ್ರಿಥಿಂಗ್ ನೀಡ್ಸ್ ಟು ಬಿ ಡನ್ ಆ್ಯಂಡ್ ಮ್ಯಾನೇಜ್ಡ್. ಸೊ ವಿಲ್ ಡೂ ಇಟ್. ಆದ್ರೆ ವಿಲ್ ಕೀಪ್ ದಿಸ್ ವ್ಲಾಗ್ ರಾ as raw as possible. So let's go hit legs and come back. Let's go. ಓಕೆ, ಸೊ ಫಸ್ಟ್ ಈಗ ಲೆಗ್ ಪ್ರೆಸ್. ಸೊ ಇವತ್ತು ಯೂಶ್ವಲಿ ಜಿಮ್ ಮುಂಜಾನೆ ಯೂಶ್ವಲಿ ಫುಲ್ ಇರ್ತೈತೆ, ಯಾಕಂದ್ರೆ ಆಫೀಸಿಗೆ ಯಾರು ಹೋಗ್ತಾರೆ ಅವರೆಲ್ಲ ಬರ್ತಿದ್ರೆ. ಸೊ ಆದರೆ ಇವತ್ತು ಯೂಶ್ವಲಿ ಖಾಲಿ ಅದ, ಯಾಕಂದ್ರೆ ಮಳೆ ಆಗ್ಲತ್ತದ. ಸೊ ಮಳಿಲೆ ನೆನಪು ಬಂತು. ಮಳಿ ಏನಂದ್ರೆ, ಸೊ ಯೂಶ್ವಲಿ ಯಾರು ನೀವು AC ಜಿಮ್ಸ್ ಎಲ್ಲ ಹಿಂಗೆ ಯಾವಾಗ ಕ್ಲೈಮೇಟ್ ಕೋಲ್ಡ್ ಇರ್ತದಲ್ಲ ಅವಾಗ ವರ್ಕೌಟ್ ಮಾಡ್ಲಿಕ್ಕೆ ಬರ್ತಿರಲ್ಲ, ಸೊ ವಾರ್ಮಪ್ ಚಲೋ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ನಿಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ, ಆದ್ರೆ ನಿಮ್ದು ಜಾಯಿಂಟ್ಸ್ ವಾರ್ಮಪ್ ಆಗ್ಲಿಕ್ಕೆ ಟೈಮ್ ತಗೋತದೆ. ಸೊ ಏನು ಫ್ಯಾನ್ಸಿ ಮಾಡ್ಬೇಕಂತಿಲ್ಲ, 10 ನಿಮಿಷ ಟ್ರೆಡ್ಮಿಲ್ ಮೇಲೆ ಓಡೋದು ಇಸ್ ಬುಲ್ಶಿಟ್. ಸೊ ಜಸ್ಟ್ ಡೂ ವಾಟ್ ಯು ಡೂ. ಅಂದ್ರೆ ಲೆಗ್ ಪ್ರೆಸ್ ಮಾಡ್ಲಿ ಅಂತಂದ್ರೆ ಲೆಗ್ ಪ್ರೆಸ್ ಮಾಡ್ರಿ, ಜಸ್ಟ್ ವಿತ್ ಲೈಟರ್ ವೇಟ್ಸ್ ಆ್ಯಂಡ್ ಲೈಟರ್ ವೇಟ್ಸ್ ಜೊತೆಗೆ ವಾರ್ಮಪ್ ಮಾಡ್ರಿ. ಸೊ ಮೂಮೆಂಟು ನಿಮಗೆ ಚಲೋ ಅಂದ್ರೆ ಅಡ್ಜಸ್ಟ್ ಆಗ್ತದೆ ಆ್ಯಂಡ್ ವಾರ್ಮಪ್ನು ಆಗ್ತದೆ ನಿಮ್ಮ ಜಾಯಿಂಟ್ಸ್. ಸೊ ಏನು ಫ್ಯಾನ್ಸಿ ಇರಂಗಿಲ್ಲ. ಸೊ ವಿಲ್ ಡೂ ದ ಸೇಮ್ ಥಿಂಗ್. ವಾರ್ಮಪ್ ಸೆಟ್ಸ್ ತೊಗೊಳ್ಳೋಣ ಅಂತ, ಸ್ವಲ್ಪ ಜಾಸ್ತಿ ಮಾಡೋಣ ವಾರ್ಮಪ್. ಯಾಕಂದ್ರೆ ಕ್ಲೈಮೇಟ್ ಕೋಲ್ಡ್ ಇರೋ ಸಂಬಂಧ ನಿಮ್ಮ ಜಾಯಿಂಟ್ಸ್ ವಾರ್ಮಪ್ ಜಲ್ದಿ ಆಗಂಗಿಲ್ಲ. ಸೊ ಲೆಟ್ಸ್ ಗೋ. 2 sets of warm-ups and 3 main sets of leg press. ಸೊ ನಾ ಎಲ್ಲಾದ್ರದ್ದು ಒಂದೊಂದೇ ಸೆಟ್ ರೆಕಾರ್ಡ್ ಮಾಡ್ಲೇತೇನೆ ಇವತ್ತು, ಯಾಕಂದ್ರೆ ಭಾಳ ಟೈಮ್ ಇಲ್ಲ. ಸೊ ಲೆಟ್ಸ್ ಗೋ. ಲೆಟ್ಸ್ ಹಿಟ್ ಲೆಗ್ ಪ್ರೆಸ್ ಆ್ಯಂಡ್ 10 pounds ಈಗ ಇವತ್ತು 9ಗೆ ಟ್ರೈ ಮಾಡೋದ, ಯಾಕಂದ್ರೆ 8 ಅಂತಂದ 2-3 weeks ಇಂತ ಬರ್ಲೇತದ. ಸೊ ಲೆಟ್ಸ್ ಸಿ ಎಷ್ಟು ಬರ್ತದ ಅಂತಂದ. ಲೆಟ್ಸ್ ಗೋ. ಗಾಟ್ 8. 50-50 ಫುಲ್ ಝೋನ್ ಒಳಗೆ ಅನಿಸ್ಲಿಲ್ಲ. ಆ್ಯಂಡ್ ಗ್ಲೂಟ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ಸ್ನು ಇನ್ವಾಲ್ವ್ ಆಗ್ಲಿ ಆಗ್ತದೆ. ಓಕೆ, ಲೆಟ್ಸ್ ಟ್ರೈ ಫಾರ್ ನೆಕ್ಸ್ಟ್ ಸೆಟ್. ಲೆಟ್ಸ್ ಗೋ. ಓಕೆ, ಸೊ ನಾ ಏನು ಹೇಳತ್ತಿದೆ ಅಂದ್ರೆ 3 ಹೆವಿ ಸೆಟ್ಸ್ ಆಫ್ ಲೆಗ್ ಪ್ರೆಸ್ ಸಂಬಂಧ ಇವತ್ತು ಫುಲ್ ಪುಷ್ ಮಾಡಿದೆ ನಾ ಲೆಗ್ ಪ್ರೆಸ್ ಒಳಗೆ. ಸೊ ಆಮೇಲೆ ಎಂಟಿ ಸ್ಟಮಕ್ ಇದ್ದಿದ್ದ ಸಂಬಂಧ ಸ್ವಲ್ಪ ಎನರ್ಜಿ ಕಮ್ಮಿ ಅನಿಸ್ಲತ್ತದ. ಸೊ ನಿಮ್ದು ಹೆಂಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಹಾಕೋತ ಹೋಗ್ತದಲ್ಲ ಜಿಮ್ ಒಳಗೆ, ಇಲ್ಲಾಂದ್ರೆ ಜಿಮ್ ಒಳಗೆ. ಓಕೆ, ಸೊ ಜಿಮ್ ಒಳಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಹೋಗ್ಕೋತ ಆಗ್ತದಲ್ಲ, ಹಂಗೆ ನೀವು ಸಣ್ಣ ಮೈನ್ಯೂಟ್ ಥಿಂಗ್ಸ್ ಏನಿರ್ತಾವಲ್ಲ ನೋಟಿಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆ್ಯಂಡ್ ವಿಲ್ ಗೆಟ್ ಟು ನೋ ಫಾರ್ ವಾಟ್ ರೀಸನ್ ವಾಟ್ ಈಸ್ ಹ್ಯಾಪ್ನಿಂಗ್ ಅಂತಂದು. ಸೊ ಆದ್ರೆ ಅದ್ ಏನಾಗಿರ್ಲಿ ಅದನ್ನ ಮೈಂಡ್ ಸೆಟ್ ಮೇಲೆ ಎಫೆಕ್ಟ್ ಮಾಡ್ಲಿಕ್ಕೆ ಬಿಡ್ಬೇಡ್ರಿ. ಈಗ ನಾ ಅನ್ಕೋತ್ ಕೂತೆಪ್ಪ, ಓ ಎಂಟಿ ಸ್ಟಮಕ್ ಬಂದೇನಾ, ಎನರ್ಜಿ ಕಮ್ಮಿ ಅನ್ಸ್ಲತ್ತಂದ್ರೆ ಹಿಂಗೆ ಅನ್ಕೋತ್ ಕೂತೆ ಅಂದ್ರೆ ಇಂಡೈರೆಕ್ಟ್ಲಿ ಅದ್ ನನ್ ಮೆಂಟಲಿ ಎಫೆಕ್ಟ್ ಆಗಿ ಐ ವಿಲ್ ನಾಟ್ ಪುಷ್ ಇನ್ ದ ಫರ್ದರ್ ಸೆಟ್ಸ್. ಸೊ ನಂಗೆ ಗುರ್ತದ, ಆದ್ರೆ ಐ ವಿಲ್ ಬಿ ಇನ್ ಅ ಡಿಲ್ಯೂಷನ್ ದಟ್ ಐ ಆಮ್ ಫುಲ್ ಸ್ಟಮಕ್, ಸೊ ಐ ಕ್ಯಾನ್ ಪುಷ್ ಹಾರ್ಡರ್ ಆನ್ ದ ನೆಕ್ಸ್ಟ್ ಸೆಟ್ಸ್. ಸೊ ಅಷ್ಟ ಡೋಂಟ್ ಬಿ ಅ ಕ್ರೈ ಬೇಬಿ ಅಬೌಟ್ ಥಿಂಗ್ಸ್. ಏನಿದ್ರು ನಿಮ್ಗೆ ಮಾಡಬೇಕದನ್ನ ಅಷ್ಟೇ. ಸೊ ಲೆಟ್ಸ್ ಗೋ. ರಿವರ್ಸ್ ಲೆಗ್ ಕರ್ಲ್ಸ್. Let's go. 3 sets here. Let's get it.
Okay, so 120 for 8 bandit last time. Let's try to hit 9. Let's get it. Let's go. Got 9. Let's go. Let's go. ಸೊ ನೆಕ್ಸ್ಟ್ ಟಾಪಿಕ್ ಕಾಫ್ ರೇಸಸ್. ಕಾಫ್ ರೇಸಸ್ ಒಳಗೆ ನಾವು ಸ್ವಲ್ಪ ಪ್ರೋಗ್ರೆಸ್ ಮಾಡೇವಿ. ಸೊ ಸ್ವಲ್ಪ ಪ್ರೋಗ್ರೆಸ್ ಅಂದ್ರೆ ಎಷ್ಟು ಅಂದ್ರೆ 2.5 ಪೌಂಡ್ಸ್. ಸೊ ಪ್ರೋಗ್ರೆಸ್ ಇಸ್ ಅ ಪ್ರೋಗ್ರೆಸ್, ಇಟ್ ಮ್ಯಾಟರ್ಸ್ ಅ ಲಾಟ್. ಸೊ ಕಾವ್ಸಿಗೆ ಸ್ವಲ್ಪ ವೇಟ್ ಹಾಕಿ ಹೊಡೆಯೋದು ಕಷ್ಟ ಅದ. ಓಕೆ, ಸೊ 25 ಈ ಸೈಡ್ ಹಾಕ್ತಿದ್ವಿ. ಸೊ 25.25 ಹಾಕೇವಿ. ಸೊ ಯಾ, ಸೊ ಲಾಸ್ಟ್ ಟೈಮ್ 12 ಬಂದಿತ್ತು. ಲೆಟ್ಸ್ ಟ್ರೈ, ನೋಡೋಣ ಎಷ್ಟು ಬರ್ತದೆ ಈ ಸಲ. ಲೆಟ್ಸ್ ಗೋ, ಲೆಟ್ಸ್ ಪುಶ್ ಇಟ್. ಇನ್ಸೇನ್ 16 ಬಂತ. ಮೇ ಬಿ ಲಾಸ್ಟ್ ಟೈಮ್ 12 ಬಂದಿಲ್ಲ, ಮೇ ಬಿ 14 ಬಂದಿತ್ತು ಐ ಥಿಂಕ್. ಯಾಕಂದ್ರೆ ಇಷ್ಟು ಡಿಫ್ರೆನ್ಸ್ ಕ್ರಿಯೇಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ 14 ಇದ್ದಿದ್ದು 16 ಆಗಿರ್ಬೋದು, ಐ ಚೆಕ್. ಬಟ್ ಗ್ರೇಟ್ ಸೆಟ್, ಗ್ರೇಟ್ ಸೆಟ್. ಓಕೆ, ಸೊ ಈಗ ಜಸ್ಟ್ ಚೆಕ್ ಮಾಡಿದೆ ನಾ, 12 ಬಂದಿತ್ತು ಅಂಡ್ ಐ ಗಾಟ್ 16 ಟುಡೇ. ಇನ್ಸೇನ್ ಇತ್ತು. ಸೊ ಐ ಡೋಂಟ್ ನೋ ಏನ್ ರೀಸನ್ ಏನು, ಐ ಡೋಂಟ್ ನೋ. ಬಟ್ ಗ್ರೇಟ್ ಸೆಟ್. ಸೊ ಒಂದ್ ಏನಲ್ಲ, ಸೊ ಸ್ಮಾಲ್ ಮಸಲ್ಸ್ ಸಚ್ ಆಸ್ ಕಾವ್ಸ್ ಆರ್ ಎನಿ ಅದರ್ ಸ್ಮಾಲರ್ ಮಸಲ್ಸ್ ಏನಿರ್ತದಲ್ಲ, ಪೀಪಲ್ ಟೆನ್ ಟು ನೆಗ್ಲೆಕ್ಟ್. ಆಮೇಲೆ ಕಾವ್ಸಿಗೆ ಜೆನೆಟಿಕ್ಸಿಗೆ ಬ್ಲೇಮ್ ಮಾಡ್ಬಿಡ್ತಾರೆ. ಐ ಅಗ್ರಿ ದಟ್ ಹೌದು, ಜೆನೆಟಿಕ್ಸು ಒಂದು ಮೇಜರ್ ಪಾರ್ಟ್ ಕಾವ್ಸಿಗೆ. ಆದ್ರೆ ವೈ ಅರ್ಧ ಎಕ್ಸ್ಕ್ಯೂಸ್ ಇರ್ತದೆ ಅದ್ರೊಳಗೆ ಐ ಥಿಂಕ್. ಸೊ ಏನಾಗ್ತದಲ್ಲ, ಇಂಥ ಸ್ಮಾಲ್ ಮಸಲ್ಸ್ ಲೆಗ್ ಡೇ ದಿವ್ಸ ನೆಗ್ಲೆಕ್ಟ್ ಯಾಕೆ ಆಗ್ತಾವಂದ್ರೆ, ಸೊ ಇಂಥ ದೊಡ್ಡ ದೊಡ್ಡ ಕಂಪೌಂಡ್ ಮೂವ್ಮೆಂಟ್ ಸಂಬಂಧ ಪೀಪಲ್ ಯೂಶಲಿ ಟೆನ್ ಟು ಗೆಟ್ ಟಯರ್ಡ್ ಅಟ್ ದಿ ಎಂಡ್ ಆಫ್ ದ ವರ್ಕ್ಔಟ್. ಸೊ ಅದಕ್ಕೆ ಲಾಸ್ಟಿಗೆ ಕಾವ್ಸ್ ಇರ್ತದಲ್ಲ, ಸ್ಕಿಪ್ ಮಾಡ್ಬಿಡೋಣ, ಒಂದ ಸೆಟ್ ಮಾಡೋಣ, ಹಂಗಾಗ್ತದೆ. ಸೊ ಏನ್ ಮಾಡ್ರಿ ಅಲ್ಲ, ಕಾವ್ಸಿಗ ಒಂದ್ ಹೆವಿ ಮೂವ್ಮೆಂಟ್ ಆದ್ಮೇಲೆ ಇಲ್ಲ ಯಾವಾಗಾದ್ರೂ ವರ್ಕೌಟ್ ಇನ್ ನಡಕ್ ಹಾಕ್ರಿ. ಸೊ ಇಟ್ ಡಸಂಟ್ ಗೆಟ್ ನೆಗ್ಲೆಕ್ಟೆಡ್ ಅಂಡ್ ಯು ಟ್ರೇನ್ ಇಟ್ ವೆರಿ ಗುಡ್. ಸೊ ಒಂದ್ ಹೆವಿ ಸೆಟ್ಸ್ ಆದ್ಮೇಲೆ ಏನಿರ್ತದೆ, ಬಹಳ ಸಾಕಾಗಿರ್ತದೆ. ಅವಾಗ ನೀವು ಇನ್ನೊಂದು ಹೆವಿ ಕಂಪೌಂಡ್ ಲಿಫ್ಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಆದ್ರೂ ನೀವು ಫುಲ್ ಇಂಟೆನ್ಸಿಟಿ ಜೊತೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಸೊ ಒಂದ್ ದೊಡ್ಡ ಕಂಪೌಂಡ್ ಲಿಫ್ಟ್ ಆದ್ಮೇಲೆ ಟ್ರೈ ಟು ಪುಟ್ ಸ್ಮಾಲ್ ಮೂವ್ಮೆಂಟ್ ಲೈಕ್ ಕಾಫ್ ರೇಸಸ್, ವಿಚ್ ಇಸ್ ಗೋನ್ help in not neglecting the calves and will help you in the next compound movement. So yeah, please ಈಗ ನೆಕ್ಸ್ಟ್ ಇನ್ನೊಂದು ಸೆಟ್ ಮಾಡಿ ಎಕ್ಸ್ಟೆನ್ಷನ್ ಹೋಗೋಣ ಅಂತ. ಸೊ ಲೆಟ್ಸ್ ಗೋ, ಲೆಟ್ಸ್ ಗೆಟ್ ಇಟ್. ಓಕೆ, ಸೊ ಲಾಸ್ಟ್ ಟೈಮ್ 70 ಪೌಂಡ್ಸಿಗೆ 13 ಬಂದಿತ್ತು. ಆ್ಯಂಡ್ ನಾ ಲಾಸ್ಟ್ ಇದು ವಿಡಿಯೋ ಒಳಗೆ ನಿಮ್ಗೆ ಡೈಲ್ ತೋರಿಸಿದ್ದೆ ಅಲ್ಲ. ಸೊ ಎಲ್ಲ ಮಷೀನ್ ಒಳಗೂ ಆ ಡೈಲ್ ಅದ, ಆದರೆ ಈ ಮಷೀನಿಂದ ಅದು ಹಾಳಾಗಿದೆ. ಆ ಡೈಲ್ ಹಾಕಿದೆ ಅಂದರೆ ವೇಟ್ ಕಮ್ಮಿ ಫೀಲ್ ಆಗ್ತದೆ. ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ಸೊ ಹಾಳಾಗಿದೆ. ಸೊ ಡೈಲ್ ನಾವು ಆಪರೇಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ಡೈರೆಕ್ಟ್ 20 ಪೌಂಡ್ಸ್ ನಾವು ಜಾಸ್ತಿ ಮಾಡಬೇಕಾಗ್ತದೆ. ಸೊ 17 ಡೈರೆಕ್ಟ್ 90 ಹೋಗೋಣ ಅಂತ. ವಿಲ್ ಟ್ರೈ ಟು ಕೀಪ್ ಇಟ್ ಬಿಟ್ವೀನ್ 10 to 12. ಆದರೆ ಐ ಡೋಂಟ್ ನೋ ಹೌ ಮಚ್ ಐ ವಿಲ್ ಗೆಟ್. ಲೆಟ್ಸ್ ಪುಶ್ ಇಟ್, ಲೆಟ್ಸ್ ಗೋ.
ಓಕೆ, ಆನ್ ಲೆಗ್ ಎಕ್ಸ್ಟೆನ್ಷನ್ ಪೀಪಲ್ ಯೂಶುವಲಿ ಏನ್ ಸೀಟ್ ಇರ್ತದಲ್ಲ ಭಾಳ ಮುಂದೆ ಇರ್ತಾರೆ, ಆಮೇಲೆ ಎರೆಕ್ಟ್ ಕೂಡ್ತಾರೆ. ಸೊ ಟ್ರೈ ದಟ್, ಸೀಟ್ ಸ್ವಲ್ಪ ಹಿಂದ್ ಮಾಡಿ ನೀವು, ಸೀಟ್ ಹಿಂದ್ ಮಾಡಿ, ಸೊ ಹಿಂದ್ ಲೀನ್ ಆಗಿ ಕೂಡ್ರಿ, ಸೊ ದಟ್ ಯು ವಿಲ್ ಗೆಟ್ ಬೆಟರ್ ಸ್ಟ್ರೆಚ್ ಆನ್ ಕಾರ್ಡ್ಸ್. ಟ್ರೈ ಇಟ್ ಔಟ್. ಸೊ ಯಾ, ಲೆಟ್ಸ್ ಗೋ. ಓಕೆ, ಐ ಗಾಟ್ 9 or 10, ಗೊತ್ತಿಲ್ಲ ಕರೆಕ್ಟಾಗಿ ಎಣಿಸ್ಲಿಕ್ಕೆ ಆಗಲಿಲ್ಲ ನಂಗೆ. ಆದ್ರೆ 8 out of 10 ಸೆಟ್. ಫುಲ್ ಪೊಟೆನ್ಷಿಯಲ್ ತನಕ ಪುಷ್ ಆಗಲಿಲ್ಲ ಹಂಗೆ ಅನಿಸ್ತು. ದಟ್ಸ್ ಆಲ್ ರೈಟ್. ಓಕೆ, ಸೊ ಜೆನ್ಯೂನ್ಲಿ 8 out of 10 ವರ್ಕೌಟ್ ಇತ್ತು. ಸೊ ಸ್ಟಾರ್ಟಿಂಗಿಗೆ ಲೆಗ್ ಪ್ರೆಸ್ ಇದು ಮಸ್ತ್ ಆತ, ಆದರೆ ಆಮೇಲೆ ಓಕೆ ಸ್ಟಾರ್ಟಿಂಗಿಗೆ ಲೆಗ್ ಪ್ರೆಸ್ ಅದು ಮಸ್ತ್ ಆತ, ಆದರೆ ಎಕ್ಸ್ಟೆನ್ಷನ್ ಬರುತ್ತನ ಸ್ವಲ್ಪ ಝೋನ್ ಒಳಗೆ ಇದ್ದಿದ್ದಿಲ್ಲ ಹಂಗೆ ಅನಿಸ್ತು. ಆದರೆ ಇಟ್ಸ್ ಓಕೆ, ಗುಡ್ ವರ್ಕೌಟ್. ಸ್ಟ್ರೆಚ್ ಮಾಡ್ಲಿಕ್ಕೆ ಆಗಲಿಲ್ಲ, ಆದರೆ ಸಂಜೆಗೆ ಮಾಡೋಣಂತ. ಎಕ್ಸಾಮ್ ಅದು ಬರೆದು ಬಂದಮೇಲೆ ಖಾಲಿ ಇರ್ತೀವಿ, ಅವಾಗ ಸ್ಟ್ರೆಚ್ ಮಾಡಿ ಮತ್ತು ಅಭ್ಯಾಸ ಮಾಡ್ಲಿಕ್ಕೆ ಕೊಡೋಣ. ಸೊ ಲೆಟ್ಸ್ ಗೋ ಹೋಮ್. ಸೊ ಸ್ಟಡಿ ಆ್ಯಂಡ್ ಲೆಟ್ಸ್ ಗೋ. ಬ್ಯಾಕ್ ಫ್ರಮ್ ದ ಜಿಮ್ ಆ್ಯಂಡ್ ಶವರ್ ಆತ. ಸೊ ಇಟ್ ಇಸ್ 8:45 ಆ್ಯಂಡ್ 11:30 ಎಕ್ಸಾಮ್ ಅದ. ಫಸ್ಟ್ ಈಸ್ ಇಂಗ್ಲೀಷ್. ಸೊ ಅದಕ್ಕೆ ಈಗ ಓದ್ಲಿಕ್ಕೆ ಕೊಡೋಣ ಅಂತ 9 to 11 ಓದಿ ಹೋಗಿ ಎಕ್ಸಾಮ್ ಬರೆದು ಬರೋಣ. ಸೊ ದ ಅಪ್ರೋಚ್ ವಿಲ್ ಬಿ ಫಸ್ಟ್ ಗ್ರಾಮರ್ ಮುಗಿಸೋಣ ಅಂತ, ಬಿಕಾಸ್ ಇಟ್ ವಿಲ್ ಫೆಚ್ ಅಸ್ ಮಾರ್ಕ್ಸ್. ಆ್ಯಂಡ್ ಆಮೇಲೆ ಲಿಟ್ರೇಚರ್ ಒಳಗೆ ನೀವು ಏನೋ ಕತೆ ಬರೋದು ಮಾರ್ಕ್ಸ್ ಕೊಡ್ತಾರೆ ಖರೆ ಅಂದರೆ. ಸೊ ಹಂಗಂತಂದು ಬರೀ ಕತೆ ಬರಿಬಾರ್ದು. ಸೊ ಸ್ವಲ್ಪ ಏನು ಮೇನ್ ಥಿಂಗ್ಸ್ ಇರ್ತಾವೆ ಅದ್ರೊಳಗು. ಸೊ ಟ್ರೈ ಟು ಫೋಕಸ್ ಆನ್ ಇಟ್. ಅವು ಬರೀರಿ, ಬಾಕಿ ಏನಾರ ಕತೆ ಬಿಗಿರಿ, ಮಾರ್ಕ್ಸ್ ಕೊಡ್ತಾರೆ. ಸೊ ಫಸ್ಟ್ ಗ್ರಾಮರ್ ಮಾಡೋಣ, ಲಿಟ್ರೇಚರ್ ಮಾಡೋಣ, ಆ್ಯಂಡ್ ದೆನ್ ವಿಲ್ ಗೋ ಹೆಡ್ ಎಕ್ಸಾಮ್ ಬರೆದು ಬರೋಣ ಅಂತ. ಸೊ ಲೆಟ್ಸ್ ಗೋ, ಪೀಸ್ ಆ್ಯಂಡ್ ಲೆಟ್ಸ್ ಸ್ಟಡಿ. ಸೊ ಇಟ್ ಈಸ್ ಆಲ್ಮೋಸ್ಟ್ 7:30 ಈಗ, ಆ್ಯಂಡ್ 2 ಎಕ್ಸಾಮ್ ಮುಗಿಸಿ ಬರೋತನ ಆಲ್ಮೋಸ್ಟ್ ಇಟ್ ವಾಸ್ 5 o'clock. ಆ್ಯಂಡ್ ಆಮೇಲೆ ನಂಗೆ ಸ್ವಲ್ಪ ಮನಿದು ಗ್ರೋಸರಿ ಅದು ತರ್ಲಿಕ್ಕೆ ಹೋಗ್ಬೇಕಾತ. ಸೊ ನಾವು ಇಟ್ ಇಸ್ 7:30. ಸೊ ಸ್ವಲ್ಪ ಏನೋ ಅಂಡರ್ ದ ವೆದರ್ ಫೀಲ್ ಆಗ್ಲಿ ಆಗ್ತದೆ, ಸ್ವಲ್ಪ ಸಿಕ್ ಅನ್ನಿಸ್ಲಿ ಆಗ್ತದೆ. ಆದ್ರೆ ನೋ ಎಕ್ಸ್ಕ್ಯೂಸ್, ಸುಮ್ಮ ಮುಚ್ಕೊಂಡೆ ಅಭ್ಯಾಸ ಮಾಡೋಣ. ಸೊ ಅಭ್ಯಾಸ ಮಾಡಿ ನಾಳೆ ಮುಂಜಾನೆ ಟ್ರೈನ್ ಮಾಡ್ಲಿಕ್ಕೆ ಹೋಗೋಣ ಅಂತ ವಾಪಸ್ 5 o'clock. ಸೊ ನಾಳೆ ರೆಕಾರ್ಡ್ ಮಾಡೋಂಗಿಲ್ಲ, ಆದ್ರೆ ಹೇಳಲೇತೇನೆ. ಸೊ ಈಗ ಅಭ್ಯಾಸ ಮಾಡೋಣ ಅಂತ. ನಾಳೆ ಹಿಂದಿ ಮತ್ತು ಏನದ DSP ಡಾಟಾ ಸೈನ್ಸ್ ವಿತ್ ಪೈಥಾನ್ ಅದ. ಸೊ ಲಾಸ್ಟ್ ಟೈಮ್ ಏನು ಮಾಡಿದ್ದೆ ಅಂದ್ರೆ ಸೊ ಲಾಸ್ಟ್ ಟೈಮ್ ಏನು ಮಾಡಿದ್ದೆ ಅಂದ್ರೆ ಸೊ 2 ಸೆಕ್ಷನ್ ಇರ್ತಾವೆ ನಮ್ದು ಪೇಪರ್ ಒಳಗೆ, ಪಾರ್ಟ್ A ಆ್ಯಂಡ್ ಪಾರ್ಟ್ B. ಸೊ ಪಾರ್ಟ್ A ಒಳಗೆ 2 ಚಾಯ್ಸ್ ಇರ್ತಾವೆ, ಪಾರ್ಟ್ B ಒಳಗೆ 2 ಚಾಯ್ಸ್ ಇರ್ತಾವೆ. ಸೊ ನಾ ಭಾಳ ಕಾಂಪ್ಲಿಕೇಶನ್ಸ್ ಮಾಡಿ ಪಾರ್ಟ್ A ಎರಡು ಬರೆದೆ, ಪಾರ್ಟ್ B ಅರ್ಧ ಬರ್ದೇನಿ. ಸೊ ಏನೋ ಪ್ಯಾನಿಕ್ ಮಾಸ್ಟರ್ ಆಗ್ಬಿಟ್ಟೆ ಅವಾಗ. ಸೊ ವಿಲ್ ರೆಕ್ಟಿಫೈ ಆನ್ ಇಟ್, ಆ್ಯಂಡ್ ಈ ಸಲ ಕಾಂಪ್ಲಿಕೇಟ್ ಮಾಡಲಾರ್ದೆ ಕರೆಕ್ಟಾಗಿ ಬರೆದು ಬರೋಣ ಪೇಪರ್. ಸೊ DSP ಚಲೋ ಮಾಡೋಣ. ಸೊ ಲೆಟ್ಸ್ ಗೋ ಆ್ಯಂಡ್ ಸ್ಟಡಿ. Let's get started, and maybe this will be the outro. And I'll see you in the next one, everyone. Keep grinding. Peace.